ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಮತ್ತೊಮ್ಮೆ ರೆಸಾರ್ಟ್ ಸೇರಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾದ್ರೆ 2018ರ ಹಿಸ್ಟರಿ ರಿಪೀಟ್ ಆಗುತ್ತಾ? ಈ ಕುತೂಹಲಕಾರಿ ಪ್ರಶ್ನೆ ಕಾಡ್ತಾ ಇದೆ. ಇತ್ತೀಚೆಗಷ್ಟೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ, ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರೆಸಾರ್ಟ್ ಸೇರಿದ್ಯಾಕೆ? ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಅದು 2018 ರಾಜ್ಯದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇತ್ತು. ಹಾಲಿ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಆಗ ಮುಖ್ಯಮಂತ್ರಿಯಾಗಿದ್ದರು. 5 ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನು ನಡೆಸಿದಂತಹ ಸಿದ್ದರಾಮಯ್ಯನವರು ಕೇವಲ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಮೂಲೆ ಸೇರಿದ್ರು ಅಥವಾ ಸೈಡ್ ಲೈನ್ ಆಗಿದ್ರು. ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಮಾತು ನಡೀತಿತ್ತ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಇಲ್ಲ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಸಿದ್ದರಾಮಯ್ಯವರನ್ನ ದೂರದಿಂದ ನೋಡಿದವರು, ಹತ್ತಿರದಿಂದ ನೋಡಿದವರು ಎಲ್ಲರಿಗೂ ಕೂಡ ಗೊತ್ತಿತ್ತು. ಆಗಿನ ಶಾಸಕರಿಗೂ ಗೊತ್ತಿತ್ತು, ಆಗಿನ ಸಚಿವರಿಗೂ ಗೊತ್ತಿತ್ತು. ಮೈತ್ರಿ ಸರ್ಕಾರದಲ್ಲಿ ಅರ್ಥಾತ್ ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಮಾತು ನಡೀತಾ ಇರಲಿಲ್ಲ. ಒಂದಿಷ್ಟು ಅಸಮಾಧಾನ ಇದ್ದೇ ಇತ್ತು. ಜ್ವಾಲಾಮುಖಿ ಸ್ಫೋಟ ಆಗುವಂಥ ಸಾಧ್ಯತೆಗಳೂ ಇತ್ತು. ಇದರ ನಡುವೆ, ಮುಸ್ಕಿನ ಗುದ್ದಾಟದ ನಡುವೆ ಸಿದ್ದರಾಮಯ್ಯನವರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಹೋಗಿ ಶಾಂತಿವನದಲ್ಲಿ ಕೂತು ಪ್ರಕೃತಿ ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಆ 10 ದಿನಗಳ ಕಾಲ ಇಡೀ ಸರ್ಕಾರದ ಶಾಸಕರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋಕೆ ಬರ್ತಾನೆ ಇರ್ತಾರೆ. ಒಂದಿಷ್ಟು ವಿಡಿಯೋ ಕೂಡ ವೈರಲ್ ಆಗಿತ್ತು. ನೋಡೋಣ ಎಷ್ಟು ದಿನ ಇರುತ್ತೆ ಈ ಸರ್ಕಾರ, ಬಜೆಟ್ ಮುಗಿಲಿ ಅಂತ ಕೂಡ ಸಿದ್ದರಾಮಯ್ಯನವರು ಮಾತನಾಡಿದ್ರು. ರೇವಣ್ಣ ಅವರು ಬಂದಿದ್ರು, ರಮೇಶ್ ಜಾರಕಿಹೊಳಿ ಅವರು ಬಂದಿದ್ರು, BC ಪಾಟೀಲ್ರು ಬಂದಿದ್ರು. ಅಂದರೆ ಹೆಚ್ಚು ಕಡಿಮೆ JDS ಕಾಂಗ್ರೆಸ್ ಸರ್ಕಾರದ ಯಾರೆಲ್ಲ ಅಸಮಾಧಾನಿತ ಶಾಸಕರು ಇದ್ರಲ್ವ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾ ಇದ್ರು, ಬಂದು ಹೋಗ್ತಾ ಇದ್ರು. ಪ್ರಕೃತಿ ಚಿಕಿತ್ಸೆಯನ್ನ ಪಡೀತಾ ಇದ್ದಂತಹ ಸಿದ್ದರಾಮಯ್ಯನವರು ಶತರುದ್ರಾಭಿಷೇಕ ಯಾಗವನ್ನ ಧರ್ಮಸ್ಥಳದಲ್ಲಿ ಮಾಡಿಸ್ತಾರೆ. ಈ ಬೆಳವಣಿಗೆಯ ನಂತರ 2019ರ ಚುನಾವಣೆ ಬರುತ್ತೆ, ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ JDS ಸರ್ಕಾರದ ಅಥವಾ ಈ ಅಭ್ಯರ್ಥಿಗಳು, ಮೈತ್ರಿ ಅಭ್ಯರ್ಥಿಗಳು ಧೂಳಿಪಟ ಆಗ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ DK ಸುರೇಶ್ ಗೆಲುವನ್ನು ಸಾಧಿಸ್ತಾರೆ. ಈ ಚುನಾವಣೆ ಬಳಿಕ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಪೊಲಿಟಿಕಲ್ ಕ್ರಾಂತಿ ಆಗುತ್ತೆ. ಕಾಂಗ್ರೆಸ್ನ ಒಂದಿಷ್ಟು ಶಾಸಕರು, JDSನ ಒಂದಿಷ್ಟು ಶಾಸಕರು BJPಯನ್ನ ಸೇರ್ತಾರೆ. ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರು, ವಿಶ್ವನಾಥ್ ಅವರ ನೇತೃತ್ವದಲ್ಲಿ JDSನ ಶಾಸಕರು ವಿಮಾನ ಹತ್ತಿ ಮುಂಬೈ ಹಾರ್ತಾರೆ. ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಇದನ್ನ ಯಾಕೆ ನೆನಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರು ಕೇರಳಂಗೆ ಹೋಗಿದ್ದಾರೆ. ಅಲ್ಲಿ ರೆಸಾರ್ಟ್ನಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಈಗ ವಿಶ್ರಾಂತಿಗೆ ಅಂತ ಕೇರಳಂಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಅವರ ಜೊತೆಯಲ್ಲಿ HC ಮಹದೇವಪ್ಪನವರು, K ವೆಂಕಟೇಶ್ ಕೂಡ ಹೋಗಿದ್ದಾರೆ, ಹಂಪನಗೌಡ ಬಾದರ್ಲಿ ಕೂಡ ಹೋಗಿದ್ದಾರೆ. ಈಗ ಇಡೀ ಕುತೂಹಲ, ಇಡೀ ಕಾಂಗ್ರೆಸ್ನಲ್ಲಿ ಒಂದು ಗುಸುಗುಸು ನಡೀತಾ ಇದೆ, ಒಂದು ಕುತೂಹಲ ಇದೆ. ಸಿದ್ದರಾಮಯ್ಯನವರು ವಿಶ್ರಾಂತಿ ಅಂತ ಹೋಗಿದ್ದಾರಲ್ಲಪ್ಪ ಈ ಟೈಮಲ್ಲಿ, ಅದು ಕೂಡ ಕ್ಯಾಬಿನೆಟ್ ವಿಸ್ತರಣೆ ಟೈಮಲ್ಲಿ ಏನಾಗ್ಬಿಡುತ್ತೋ ಅಂತ ಹೇಳಿ. ಯಾಕೆ ಸಿದ್ದರಾಮಯ್ಯನವರು ರೆಸ್ಟ್ ಮಾಡ್ತಾ ಇದ್ರು ಅವ್ರ ಬಗ್ಗೆ ಚರ್ಚೆ ಅಂತ ಹೇಳಿದ್ರೆ, ಅದಕ್ಕೆ ಎಕ್ಸಾಂಪಲ್ 2018. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಮಾಧ್ಯಮಕ್ಕೆ. ಆ ಸಂದರ್ಶನದಲ್ಲಿ ಆಂಕರ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ. ಸಿದ್ದರಾಮಯ್ಯ ಅವರಲ್ಲಿ ನಿಮಗೆ ಯಾವ ಕ್ವಾಲಿಟಿ ಇಷ್ಟ ಅಂತ ಹೇಳಿದಾಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾರೆ,
ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಗಾರಿಕೆಯನ್ನ ಅರ್ಥ ಮಾಡಿಕೊಳ್ಳೋಕೆ ತುಂಬಾ ಕಷ್ಟ, ಯಾರೂ ಕೂಡ ಊಹೆ ಮಾಡೋಕ್ಕೂ ಕೂಡ ಸಾಧ್ಯವಾಗಲ್ಲ ಅಂತ ಹೇಳ್ತಾರೆ. ಸೊ ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಗಾರಿಕೆಯನ್ನ ಯಾರೂ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾರೂ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಇಂತಹ ಸಿದ್ದರಾಮಯ್ಯನವರು ಯುದ್ಧ ಮಾಡುವಂತಹ ಅವಕಾಶ ಇದ್ರೂ ಸೈಲೆಂಟ್ ಆಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಗ ವಿಶ್ರಾಂತಿಯನ್ನ ಪಡೆದುಕೊಳ್ಳಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇನೂ ಕೂಡ ನಡೆಯಲ್ಲ ಅನ್ನೋದಕ್ಕೆ ಹೇಳಕ್ಕೆ ಸಾಧ್ಯ ಇದೆಯಾ? ಯಾಕಂದ್ರೆ ಇತಿಹಾಸವಾಗಿ ಗೊತ್ತಿದೆ, 2018ರಲ್ಲಿ ಏನಾಗಿತ್ತು ಅಂತ ಇತಿಹಾಸ ಗೊತ್ತಿದೆ. ಸೊ ಸಿದ್ದರಾಮಯ್ಯನವರು ರೆಸಾರ್ಟ್ಗೆ ಹೋಗಿರೋದು ಈಗ ಕಾಂಗ್ರೆಸ್ನಲ್ಲಿ ತಳಮಳಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಮುಂದೆ ಕ್ಯಾಬಿನೆಟ್ ವಿಸ್ತರಣೆ ಆಗಬೇಕಾಗಿದೆ. ಆ ಸಂದರ್ಭದಲ್ಲಿ ಏನಾಗುತ್ತೋ, ಈಗಾಗಲೇ ರಚನೆ ಆಗಿರುವಂತಹ ಸಂಪುಟದಲ್ಲೇ ಅಸಮಾಧಾನ ತಾಂಡವ ಆಡ್ತಾ ಇದೆ. ನನಗೆ ಆ ಖಾತೆ ಬೇಕಾಗಿಲ್ಲ, ಈ ಖಾತೆ ಬೇಕಾಗಿಲ್ಲ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಾಳೆಯ ಕಂಪ್ಲೀಟ್ ಆಗಿ ಕುದಿತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿಶ್ರಾಂತಿಯ ನೆಪದಲ್ಲಿ ರೆಸಾರ್ಟ್ ಯಾವ ಪರಿಣಾಮವನ್ನು ಬೀರಬಹುದು? ಪೊಲಿಟಿಕಲ್ ಗೇಮ್ ಪ್ಲಾನ್ ಅನ್ನ ರಚನೆ ಮಾಡ್ತಾರಾ ಸಿದ್ದರಾಮಯ್ಯನವರು? 2018ರ ಹಿಸ್ಟರಿ ರಿಪೀಟ್ ಆಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.